ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೀಶೋ ಮಾರ್ಕೆಟಿಂಗ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಾಕಿದೆ. ತುಂಬ ಜನ ಪರ್ಸ್ನಲ್ ಆಗಿ ಮೆಸೇಜ್ ಆಗ್ತಿದ್ದೀರಾ, ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು. ತುಂಬಾನೇ ಸಿಂಪಲ್ಲು. ಇವಾಗ ಮನೆಯಲ್ಲೇ ಇರ್ತೀರಾ, ಫ್ರೀ ಟೈಮ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ, ಮನೇಲಿದ್ದೀವಿ ಅಂತ ಹೇಳಿದ್ರೆ ಅಂತ ಫ್ರೀ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಹೇಗೆ ಹಣ ಮಾಡ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು. ಹಾಗೆ ಅದ್ರ ಪ್ರೊಸೀಜರ್ ಹೇಗೆ, ನೀವು ಯಾವ ಥರ ಲಾಗಿನ್ ಆಗಬೇಕು ಅದನ್ನ ತಿಳಿಸ್ಕೊಡ್ತೀನಿ. ಹಾಗೆ ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮೀಶೋದಲ್ಲಿ ಮಾರ್ಕೆಟಿಂಗ್ನ ಹೇಗೆ ಮಾಡೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ನೀವು ಇನ್ಸ್ಟಾಗ್ರಾಮ್ಗೆ ಹೋಗಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್. ಈ 50,000 ಪ್ಲಸ್ ಕ್ರಿಯೇಟರ್ಸ್ ಅಂತ ಏನಿದೆ, ಆ ಲಿಂಕ್ ಆಪ್ಷನಲ್ಲಿ ಏನಾದರೂ ಬಯೋದಲ್ಲಿ ಲಿಂಕ್ ತೋರಿಸ್ತಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಹಾಗೆ ಇಲ್ಲಿ ಫಾಲೋ ಮಾಡ್ಕೊಳ್ಳಿ ಮೀಶೋ ಕ್ರಿಯೇಟರ್ ಕ್ಲಬ್ನ. ಅಲ್ಲಿ ಏನೇನು ಅಪ್ಡೇಟ್ಸ್ ಸಿಗುತ್ತೆ ಮತ್ತು ಆಫರ್ದು ಏನಾದರೂ ಹೋಗ್ತಿದ್ರೆ ಸಡನ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತಾರೆ, ಫೋಟೋಸ್ ಆಗಿರ್ಬೋದು ಅಥವಾ ವೀಡಿಯೋಸ್ ಆಗಿರ್ಬೋದು. ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಗೈನ್ ಬ್ಯಾಕ್ ಬಂದು ಗೂಗಲ್ನಲ್ಲಿ ಹೋಗಿ ಇಲ್ಲಿ ನೋಡಿ ಮೀಶೋ ಅಫಿಲಿಯೇಟ್ ಪ್ರೋಗ್ರಾಮ್, ಇದನ್ನ ಸರ್ಚ್ ಮಾಡಿ. ಸರ್ಚ್ ಮಾಡ್ತಿದ್ದಂಗೆನೇ ಇಲ್ಲಿ ಲಿಂಕ್ ಓಪನ್ ಆಗುತ್ತೆ. ಆ ಫಸ್ಟ್ ಲಿಂಕ್ಗೆ ಓಕೆ ಕೊಟ್ಮೇಲೆ ಇಲ್ಲಿ ನಂದು ಅಕೌಂಟ್ ಆ್ಯಡ್ ಆಗಿರೋದ್ರಿಂದ ಆಲ್ರೆಡಿ ಆಪ್ಷನ್ ತೋರಿಸ್ತಾ ಇದೆ. ಇಫ್ ಇನ್ ಕೇಸ್ ನಿಮ್ಮದು ಅಕೌಂಟ್ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಅಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ದು ಥ್ರೂ ಏನಿದೆ ಐ ಡಿ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕಿದ್ರೆ ಅಕೌಂಟ್ ಓಪನ್ ಆಗುತ್ತೆ. ಅಕೌಂಟ್ ಓಪನ್ ಆಗಿದ ನಂತರ ಡೈರೆಕ್ಟ್ ಮೀಶೋ ಆ್ಯಪ್ಗೆ ಹೋಗಿ ಇಲ್ಲಿ ನೋಡಿ ಲಿಮಿಟ್ ₹1700 ಅಂತ ಏನೋ ತೋರಿಸ್ತಿದೆ. ಮತ್ತು ಲೇಡೀಸ್ದೊಂದು ಸಿಂಬಲ್ ಇದೆ ನೋಡಿ, ಅದಕ್ಕೆ ಓಕೆ ಕೊಡಿ. ಓಕೆ ಕೊಟ್ಮೇಲೆ ಇಲ್ಲಿ ಫಸ್ಟ್ ನೀವು ಅಕೌಂಟ್ ಓಪನ್ ಆಗಿದೆ ಆಲ್ರೆಡಿ ಅಂತ ಹೇಳಿದಾಗ್ಲೇ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಬರುತ್ತೆ, ಅದಕ್ಕೆ ನೀವು ಓಪನ್ ಮಾಡಿ. ಓಪನ್ ಆಪ್ಷನ್ನ ಪ್ರೆಸ್ ಮಾಡಿದ ನಂತರ ಇಲ್ಲಿ ನೋಡಿ ಸೆಂಡ್ ಪ್ರಾಡಕ್ಟ್ಸ್ ಟು DM ಕ್ರಿಯೇಟ್ ಅಫಿಲಿಯೇಟ್ ಲಿಂಕು. ನೀವು ಇದನ್ನ ಮಾಡೋ ಮುಂಚೆ ನೀವು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿರಬೇಕು, ಇನ್ಸ್ಟಾಗ್ರಾಮ್ಗಾಗಿರ್ಬೋದು ಅಥವಾ ಯೂಟ್ಯೂಬ್ಗಾಗಿರ್ಬೋದು. ಆ ವಿಡಿಯೋನ ನೀವು ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಯೂಸ್ ಆಗುತ್ತೆ. ನೀವು ಮುಂಚೆನೇ ಕ್ರಿಯೇಟ್ ಮಾಡೋಕೆ ಹೋದರೆ ಅದು ವರ್ಕ್ ಆಗಲ್ಲ. ಸೊ ಅದರಿಂದ ಕ್ರಿಯೇಟ್ ಅಫಿಲಿಯೇಟ್ ಲಿಂಕು, ನಾನು ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಇವಾಗ ಕ್ರಿಯೇಟ್ ಮಾಡ್ತೀನಿ. ನೋಡಿ ಫಸ್ಟೇನೆ ಇಲ್ಲಿ ಲಿಂಕ್ ಎಲ್ಲ ಜನರೇಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಪ್ಲಾಟ್ಫಾರ್ಮ್ ಅಂತ ಇರೋ ಕಡೆ ಇನ್ಸ್ಟಾಗ್ರಾಮು, ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಮೂರು ಆಪ್ಷನ್ ತೋರಿಸುತ್ತೆ ನಿಮಗೆ. ನಾನಿಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಸ್ಟೋರಿನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್, ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್, ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕು. ಇದರಲ್ಲಿ ನೀವೇನಾದರೂ ಆರ್ಡರ್ ಬೈಯಿಂಗ್ ಮಾಡಿದರೆ ಮೀಶೋ ಆರ್ಡರಿಂದ ತಗೋಬಹುದು, ಅಥವಾ ವಿಶ್ ಲಿಸ್ಟ್ಗೆ ನೀವು ಹಾಕೊಂಡಿದ್ರೆ ಅದನ್ನ ಇಲ್ಲಿ ನೀವು ಓಕೆ ಮಾಡಬೇಕಾಗುತ್ತೆ. ಬೆಸ್ಟ್ ಏನಂತ ಹೇಳಿದ್ರೆ ಯಾವುದೇ ಪ್ರಾಡಕ್ಟ್ನ ರಿವ್ಯೂ ಮಾಡೋ ಮುಂಚೆ ನೀವು ಐಟಮ್ನ ಬೈ ಮಾಡಿದ್ರೇ ಬೆಟರು. ಸೊ ಅವಾಗ ನೀವು ನೀಟಾಗಿ ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೇನೆ ಕಷ್ಟ ಆಗುತ್ತೆ. ವಿಶ್ ಲಿಸ್ಟಲ್ಲಿದ್ದರೆ ಜಸ್ಟ್ ಫೋಟೋಸ್ ಅಷ್ಟೇ ಕಾಣಿಸ್ತಿರುತ್ತೆ, ಅಷ್ಟು ಜನಗಳಿಗೆ ರೀಚ್ ಆಗಲ್ಲ. ಸೊ ಅದರಿಂದ ಇಲ್ಲಿ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್, ನಾನಿಲ್ಲಿ ಓಕೆ ಕೊಟ್ಟೆ. ಇಲ್ಲಿ ಯಾವುದೋ ಒಂದು ಬ್ರಷ್ನ ಬುಕ್ ಮಾಡಿದ್ದೆ, ಸೊ ನಾನು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಇದು ಒಂದಕ್ಕಿಂತ ಹೆಚ್ಚಿಗೆನೂ ಕೂಡ ಸೆಲೆಕ್ಟ್ ಮಾಡ್ಬೋದು. ನೀವು ಅದೇ ಒಂದೇ ವಿಡಿಯೋದಲ್ಲಿ 4-5 ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೋಡಿ ಈ ಥರ ಸೆಲೆಕ್ಟ್ ತಗೊಳುತ್ತೆ. ಸೊ ನಾನು ಇಲ್ಲಿ ಒಂದೇ ಐಟಮ್ದು ವಿಡಿಯೋ ಮಾಡಿರೋದು, ಸೊ ಅದರಿಂದ ಒಂದನ್ನಷ್ಟೇ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಡನ್ ಆಪ್ಷನ್ ಕೊಡಿ. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಕೊಡಿ. ನೆಕ್ಸ್ಟ್ ಗೋ ಟು ಹೋಮ್, ಇಲ್ಲಿ ಆಲ್ರೆಡಿ ಲಿಂಕ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಗೋ ಟು ಹೋಮ್ಗೆ ಹೋಗಿ. ಸೊ ಇದಿಷ್ಟು ಅಫಿಲಿಯೇಟ್ ಲಿಂಕ್ಸು ಕ್ರಿಯೇಟ್ ಆಯಿತು. ಇವಾಗ ಇದನ್ನು ಆಟೋಮೆಟಿಕ್ ನೀವು ಪ್ರತಿ ವಿಡಿಯೋಗೂ ಕೂಡ ನೀವೇ ಲಿಂಕ್ನ ಶೇರ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೇನೆ ಸೆಂಡ್ ಪ್ರಾಡಕ್ಟ್ಸ್ ಟು DM ಇದಕ್ಕೆ ಓಕೆ ಕೊಟ್ಟರೆ ನೀವು ಆಟೋಮೆಟಿಕ್ ಅವ್ರಿಗೆ ಸೆಂಡ್ ಆಗಿಬಿಡುತ್ತೆ. ಇವಾಗ ನೋಡಿ ನಾನು ಬ್ರಷ್ದು ಒಂದು ವಿಡಿಯೋ ಮಾಡಿದ್ದೀನಿ, ಇಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಕಂಟಿನ್ಯೂ. ಇಲ್ಲೂ ಎಗೈನ್ ಕೇಳುತ್ತೆ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಅಂತ. ನಾನು ಮೀಶೋ ಆರ್ಡರಿಂದ ತೊಗೊಂಡಿದ್ದೀನಿ. ಸೊ ಮೀಶೋ ಆರ್ಡರ್ನ ಸೆಲೆಕ್ಟ್ ಮಾಡಿ. ಇಲ್ಲೂ ಕೂಡ ನೀವು 4-5 ಐಟಮ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಒಂದೇ ಐಟಮ್ ಮೇಲೆ ವಿಡಿಯೋ ಮಾಡಿರೋದ್ರಿಂದ ಒಂದು ಐಟಮ್ನಷ್ಟೇ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಡನ್ ಆಪ್ಷನ್ ಕೊಡಿ. ನೋಡಿ ಇದೆಲ್ಲ ಆಗಿದ ನಂತರ ನೆಕ್ಸ್ಟ್ ಕಂಪ್ಲೀಟ್ ಆಪ್ಷನ್ಗೆ ಓಕೆ ಕೊಟ್ಟರೆ ಕ್ರಿಯೇಟ್ ಆಯಿತು. ಆಟೋ DM ಸೆಟಪ್ ಕಂಪ್ಲೀಟ್, ಯುವರ್ ಪೋಸ್ಟ್ ಇಸ್ ಲಿಂಕ್ಡ್ ವಿತ್ ಪ್ರಾಡಕ್ಟ್ಸ್. ಸೊ ನಿಮಗೆ ಯಾರಾದರೂ ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ಸೊ ಆಟೋ DM ಅವ್ರಿಗೆ ಸೆಂಡ್ ಆಗುತ್ತೆ. ಸೊ ಏನು ಪ್ರಾಬ್ಲಮ್ ಇರಲ್ಲ, ಎಲ್ಲರೂ ಕೂಡ ಮಾಡಿ. ಇದರಲ್ಲಿ ಇವಾಗ ಆಲ್ಮೋಸ್ಟ್ ಮನೇಲೇ ಇರ್ತೀರಾ, ಸೊ ಪಾರ್ಟ್ ಟೈಮ್ ಜಾಬ್ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಇದು. ಅದು ಡಿಪೆಂಡ್ಸು. ಇವಾಗ ಇನ್ನು ಬೇರೆ ಬೇರೆ ರೀತಿಲಿ ನೀವು ವಿಡಿಯೋ ಮಾಡೋ ಮುಂಚೆ ಯಾವ ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊತೀರಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇದು. ಅದ್ರ ಜೊತೆಗೆ ನಾನು ಇನ್ನೂ ಒಂದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ
ಇವಾಗ ಯಾವುದೋ ಒಂದು ಸೆಟ್ ಇದೆ, ಡ್ರೆಸ್ ಸೆಟ್ಟು. ಸೊ ಇಲ್ಲಿ ಅಫಿಲಿಯೇಟ್ ಅಂತ ಬರ್ತಿದ್ಯಲ್ಲ, ಈ ಐಟಮ್ ಮೇಲೆ ಮಾತ್ರ ಕಮಿಷನ್ ನಿಮಗೆ ಆ್ಯಡ್ ಆಗೋದು. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ 163 ಇದೆ, ಕಾಂಬೋ ಪ್ಯಾಕ್ ಯಾವುದು ಇದೆ ನೋಡಿ, ಇಲ್ಲಿ ಏನು ಮೆನ್ಷನ್ ಆಗಿಲ್ಲ ಅಫಿಲಿಯೇಟ್ ಅಂತ ಅಂದ್ಬಿಟ್ಟು. ಸೊ ಅದು ಅಮೌಂಟ್ ಪೇ ಆಗಲ್ಲ. ಇದು ನೋಡಿ, ಇದು ಮೇಲ್ಗಡೆದು 6% ಇದೆ, ಇದು 10% ಇದೆ. ಸೊ ಈ ತರ ಈ ಆಪ್ಷನ್ ಏನಿದೆ, ಇದನ್ನ ಮಾತ್ರ ನೀವು ಬೈಯಿಂಗ್ ಮಾಡಿ ಪ್ರಮೋಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಾರ್ಮಲ್ ಎಲಿಗೆಂಟ್ ವುಮೆನ್ ಡ್ರೆಸ್ ಅಂತ ಇದೆ, ಇದಕ್ಕೆ ನೀವು ಪೇ ಮಾಡಿ ಪ್ರಮೋಟ್ ಮಾಡಿದ್ರು ಕೂಡ ಅಮೌಂಟ್ ಬರಲ್ಲ. ಸೊ ಅದಕ್ಕೆನೆ ಇದು ಅಫಿಲಿಯೇಟ್ ಲಿಂಕ್ ಅಂತ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ ಬೈಯಿಂಗ್ ಮಾಡಿ ಸೇಲ್ ಮಾಡಿದ್ರೆ ಮಾತ್ರನೇ, ಸಾರಿ ಪ್ರಮೋಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಅಮೌಂಟು ಕ್ರೆಡಿಟ್ ಆಗೋದು. ನಾನು ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಫ್ ಇನ್ ಕೇಸ್ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಪರ್ಸ್ನಲ್ ಆಗಿ ನೀವು ಮೆಸೇಜ್ ಸೆಂಡ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೀಶೋ ಮಾರ್ಕೆಟಿಂಗ್ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಪರ್ಸ್ನಲ್ ಆಗಿ ಬೇಕಿದ್ರೆ ಮೆಸೇಜ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆದಷ್ಟು ಇವಾಗ ಮನೇಲೇ ಇರ್ತೀರಾ, ಏನಾದರೂ ಪಾರ್ಟ್ ಟೈಮ್ ಜಾಬ್ ನೋಡ್ತಿರ್ತೀರಾ ಅಂಥವ್ರು ಕೂಡ ಆರಾಮಾಗಿ ಮಾಡ್ಬೋದು. ಇದನ್ನು ಬೈಯಿಂಗ್ ಮಾಡಿ ಪ್ರಮೋಟ್ ಮಾಡಿದ್ರೆ ನಿಮಗೆ ಇಷ್ಟು ಅಂತ ಕಮಿಷನ್ ಸಿಗುತ್ತೆ. ಸೊ ಅದರಲ್ಲೂ ಕೂಡ ನೀವು ಹಣನ ಸಂಪಾದನೆ ಮಾಡ್ಬೋದು. ಹಾಗೆ ನಿಮ್ಗೆ ಇಫ್ ಇನ್ ಕೇಸ್ ಐಟಮ್ ಬೇಕು ಅಂತ ಹೇಳಿದ್ರೆ ಇಟ್ಕೊಬಹುದು, ಇಲ್ಲ ಅಂತ ಹೇಳಿದ್ರೆ ರಿಟರ್ನ್ ಕೂಡ ಹಾಕ್ಬಹುದು. ಅದಕ್ಕೆ ಯಾವುದೇ ತರದ ಅಮೌಂಟ್ ಅವ್ರು ಕಟ್ ಮಾಡಲ್ಲ. ಸೊ ಏನು ಪ್ರಾಬ್ಲಮ್ ಇರಲ್ಲ. ನೀವು ಆದಷ್ಟು ಇದನ್ನ ಉಪಯೋಗ ಪಡಿಸ್ಕೊಳ್ಳಿ, ಎಲ್ರಿಗೂ ಕೂಡ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.